ನಮಸ್ಕಾರ ಸ್ನೇಹಿತರೆ. ಅಮೆರಿಕ, ಇಸ್ರೇಲ್, ಇರಾನ್ನಲ್ಲಿ ಹಾಕಿದ ಬಾಂಬ್ ಭಾರತೀಯರ ಅಡುಗೆ ಮನೆಯಲ್ಲಿ ಸ್ಫೋಟಗೊಂಡಿದೆ. ಹೌದು, ಅಡುಗೆ ಅನಿಲ ಸಪ್ಲೈ ಮೇಲೆ ಭಾರಿ ಹೊಡೆತ ಉಂಟಾಗಿದೆ. ಹಾಗಾದರೆ ಅಡುಗೆ ಅನಿಲವನ್ನು ಉಳಿತಾಯ ಮಾಡೋದಾದ್ರೂ ಹೇಗೆ? ಸಣ್ಣ ಸಣ್ಣ ಬದಲಾವಣೆ ಹೇಗೆಲ್ಲ ಗ್ಯಾಸನ್ನು ಉಳಿಸುತ್ತೆ? ಇಂಡಕ್ಷನ್ ಸ್ಟವ್ ಮತ್ತು ಗ್ಯಾಸ್ ಸ್ಟವ್ ಎರಡರಲ್ಲಿ ಯಾವುದು ಒಳ್ಳೆಯದು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಪಾತ್ರೆಗೆ ಮುಚ್ಚುಳ ಮುಚ್ಚೋದು. ಅಡುಗೆ ಮಾಡುವಾಗ ಅದೆಷ್ಟೋ ಜನ ಪಾತ್ರೆಗೆ ಮುಚ್ಚುಳ ಮುಚ್ಚೋದೇ ಇಲ್ಲ. ಅಡುಗೆ ಕಂಪ್ಲೀಟ್ ಆದ್ಮೇಲಷ್ಟೇ ಮುಚ್ಚುಳ ಮುಚ್ಚಿಡ್ತಾರೆ. ಆದರೆ ಅಡುಗೆ ಮಾಡೋವಾಗಲೂ ಮುಚ್ಚುಳ ಮುಚ್ಚಿದ್ರೆ ಹೀಟ್ ಹೊರಗೆ ಹೋಗೋದಿಲ್ಲ. ಇದರಿಂದ ಆಹಾರ ಬೇಗನೆ ಬೇಯುತ್ತೆ. ಇದರಿಂದ ಗ್ಯಾಸ್ ಕೂಡ ಕಡಿಮೆ ಖರ್ಚಾಗುತ್ತೆ. ಪ್ರೆಷರ್ ಕುಕ್ಕರ್ ಬಳಸಬೇಕು. ಅಡುಗೆ ಮಾಡುವಾಗ ಬೇಳೆ, ಅಕ್ಕಿ, ತರಕಾರಿಗಳನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಬೇಕು. ಇದರಿಂದ ಬೇಗನೂ ಅಡುಗೆ ಆಗುತ್ತೆ, ಗ್ಯಾಸ್ ಕೂಡ ಉಳಿಯುತ್ತೆ. ಹೆಚ್ಚು ಕುಕ್ಕರ್ ಬಳಸೋದ್ರಿಂದ 30ರಿಂದ 40% ಗ್ಯಾಸ್ ಉಳಿಸಬಹುದು. ಸರಿಯಾದ ಗಾತ್ರದ ಪಾತ್ರೆ ಬಳಸಬೇಕು. ಅಡುಗೆಗೆ ಸರಿಯಾದ ಪಾತ್ರೆ ಆಯ್ಕೆ ಮಾಡ್ಕೋಬೇಕು. ಸ್ವಲ್ಪ ಅಡುಗೆಗೆ ದೊಡ್ಡ ಪಾತ್ರೆ ತಗೊಂಡ್ರೆ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗಂತ ಬರ್ನರ್ ಗಾತ್ರಕ್ಕಿಂತ ಚಿಕ್ಕ ಪಾತ್ರೆನೂ ಬಳಸಬಾರ್ದು. ಆಗ ಬರ್ನರ್ ಬೆಂಕಿ ಪಾತ್ರೆಯಿಂದ ಹೊರಗೆ ಹೋಗಿ ವೇಸ್ಟ್ ಆಗೋಗುತ್ತೆ. ಸೊ ಪಾತ್ರೆ ಸೆಲೆಕ್ಟ್ ಮಾಡುವಾಗಲೂ ಗಮನ ಕೊಡಬೇಕು. ತರಕಾರಿ ಮೊದಲೇ ಕತ್ತರಿಸಿ. ಅಡುಗೆ ಮಾಡಲು ಗ್ಯಾಸ್ ಹಚ್ಚೋ ಮುನ್ನವೇ ಅದಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ರೆಡಿ ಮಾಡ್ಕೋಬೇಕು. ತರಕಾರಿನ ಕಟ್ ಮಾಡಿ ತೊಳೆದು ಇಟ್ಕೋಬೇಕು. ಆಗ ಹಂತ ಹಂತವಾಗಿ ಅಡುಗೆ ಬೇಗನೆ ಆಗೋಗುತ್ತೆ, ಗ್ಯಾಸ್ ಸೇವ್ ಆಗುತ್ತೆ. ಬರ್ನರ್ ಸ್ವಚ್ಛವಾಗಿರಲಿ. ಸ್ಟವ್ ಬರ್ನರ್ ರಂಧ್ರಗಳು ಮುಚ್ಚಿಕೊಂಡಿದ್ರೆ ಬೆಂಕಿ ಸರಿಯಾಗಿ ಉರಿಯೋದಿಲ್ಲ. ಇದರಿಂದ ಗ್ಯಾಸ್ ವೇಸ್ಟ್ ಆಗುತ್ತೆ. ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಿದ್ರೆ ಹಾಗಾಗೋದಿಲ್ಲ. ಅಡುಗೆಗೆ ಹೆಚ್ಚು ನೀರು ಹಾಕಬೇಡಿ. ಅಕ್ಕಿ, ತರಕಾರಿ, ಬೇಳೆ ಏನೇ ಇರಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿ ಅದು ಆರೋವರೆಗೆ ಬಿಟ್ಟರೆ ತುಂಬ ಟೈಮ್ ಬೇಕಾಗುತ್ತೆ. ಇದರಿಂದ ಗ್ಯಾಸ್ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ. ಕಡಿಮೆ ಉರಿ ಇಟ್ಟು ಅಡುಗೆ ಮಾಡಿ. ಅಡುಗೆ ಮಾಡೋಕೆ ಸ್ಟವ್ ಹಚ್ಚದಲ್ಲಿಂದ ಅಡುಗೆ ಮುಗಿಯೋವರೆಗೆ ಸ್ಟವ್ ಜಾಸ್ತಿ ಉರಿ ಇಟ್ಕೊಳ್ಳೋರೆ ಜಾಸ್ತಿ. ಹೀಗೆ ಜಾಸ್ತಿ ಉರಿ ಇಟ್ಟರೆ ಬೇಗ ಅಡುಗೆ ಆಗುತ್ತೆ ಅನ್ಕೋತಾರೆ. ಆದರೆ ಮೀಡಿಯಂ ಉರಿ ಇಟ್ಟು ಅಡುಗೆ ಮಾಡಿದ್ರೂ ಬೇಗನೆ ಅಡುಗೆ ಆಗುತ್ತೆ, ಸುಟ್ಟು ಹೋಗೋದು ಇಲ್ಲ. ಇದರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಸಮತಟ್ಟಾದ ಪಾತ್ರೆ ಬಳಸಬೇಕು. ಅಡುಗೆ ಮಾಡುವಾಗ ಬುಡ ಸಮತಟ್ಟಾಗಿರೋ ಪಾತ್ರೆ ಬಳಸಬೇಕು. ಇದರಿಂದ ಬೆಂಕಿಯ ಹೀಟ್ ಸಮಾನವಾಗಿ ಹರಡುತ್ತೆ, ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಇಂಡಕ್ಷನ್ ಸ್ಟವ್ ಮತ್ತು ಗ್ಯಾಸ್ ಸ್ಟವ್ ಲಾಭ ನಷ್ಟ ಏನು, ಯಾವುದು ಬೆಸ್ಟ್? ಇಂಡಕ್ಷನ್ ಸ್ಟವ್ ಲಾಭಗಳನ್ನು ನೋಡೋದಾದ್ರೆ ಬಹಳ ವೇಗವಾಗಿ ಬಿಸಿ ಆಗುತ್ತೆ. ನೀರು, ಹಾಲು, ಚಹಾ ಬೇಗ ಕುದಿಯುತ್ತೆ. ಗ್ಯಾಸ್ ಲೀಕ್ ಆಗುತ್ತೆ ಅನ್ನೋ ಅಪಾಯ ಇರೋದಿಲ್ಲ, ಸೇಫ್ ಆಗಿರುತ್ತೆ. ಕ್ಲೀನ್ ಮಾಡೋದು ಸುಲಭ. ಸಮತಟ್ಟಾದ ಗ್ಲಾಸ್ ಮೇಲ್ಮೈ ಇರುತ್ತೆ. ಚಿಕ್ಕ ಮನೆಗಳು, ಪಿಜಿಯಲ್ಲಿರೋ ಬ್ಯಾಚುಲರ್ಗಳಿಗೆ ಒಳ್ಳೆಯದು. ಮೈನಸ್ ಪಾಯಿಂಟ್ ಏನಂತ ನೋಡೋದಾದ್ರೆ ವಿದ್ಯುತ್ ಇಲ್ಲದಿದ್ದರೆ ಕೆಲಸ ಮಾಡಲ್ಲ. ಇಂಡಕ್ಷನ್ಗೆ ಸೂಕ್ತವಾದ ವಿಶೇಷ ಪಾತ್ರೆಗಳು ಬೇಕು. ಸಣ್ಣ ಪುಟ್ಟ ಅಡುಗೆ ಬೇಗ ಆಗುತ್ತೆ. ಅದೇ ದೊಡ್ಡ ಅಡುಗೆ ಅಥವಾ ಹೆಚ್ಚು ಪ್ರಮಾಣದ ಅಡುಗೆಗೆ ಸ್ವಲ್ಪ ಲೇಟ್ ಆಗಬಹುದು. ಇನ್ನು ಗ್ಯಾಸ್ ಒಲೆಯ ಲಾಭಗಳನ್ನು ನೋಡೋದಾದ್ರೆ ಗ್ಯಾಸ್ ಒಲೆ ಇದ್ರೆ ಯಾವುದೇ ಪಾತ್ರೆಯನ್ನು ಬಳಸಬಹುದು. ದೊಡ್ಡ ಕುಟುಂಬಕ್ಕೆ ಹೆಚ್ಚು ಪ್ರಮಾಣದ ಅಡುಗೆ ಸುಲಭ. ವಿದ್ಯುತ್ ಇಲ್ದಿದ್ರೂ ಕೆಲಸ ಮಾಡುತ್ತೆ. ಬೆಂಕಿಯನ್ನು ತಕ್ಷಣ ಕಡಿಮೆ ಹೆಚ್ಚು ಮಾಡಬಹುದು. ಗ್ಯಾಸ್ ಸ್ಟವ್ ಮೈನಸ್ ಪಾಯಿಂಟ್ ನೋಡೋದಾದ್ರೆ ಗ್ಯಾಸ್ ಸೋರಿಕೆಯ ಅಪಾಯ ಇರುತ್ತೆ. ಅಡುಗೆ ಮನೆಯು ಹೆಚ್ಚು ಬಿಸಿಯಾಗುತ್ತೆ. ಗ್ಯಾಸ್ ಸ್ಟವ್ ಅನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಸ್ನೇಹಿತರೆ, ಇದು ಅಡುಗೆ ಅನಿಲವನ್ನು ಉಳಿತಾಯ ಮಾಡೋದು ಹೇಗೆ, ಇಂಡಕ್ಷನ್ ಮತ್ತು ಗ್ಯಾಸ್ ಸ್ಟವ್ನಲ್ಲಿ ಯಾವುದು ಬೆಸ್ಟ್ ಅಂತ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.